ಶ್ರೀನಿವಾಸಪುರ ತಾಲೂಕು ಕೇತಗಾರಹಳ್ಳಿಯಲ್ಲಿ ಸುಮಾರು ಜನ ರೈತರು ಈಗ ಅವ್ರನ್ನ ಒಗ್ಗಲೆಬ್ಸಿದ್ರು, ಅಲ್ಲಿಂದ ತೆರವು ಮಾಡಿದ್ರು. ಅದಾದ್ಮೇಲೆ ಅವ್ರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಇಂದ ಡೈರೆಕ್ಷನ್ಸ್ ತಂದಿದ್ದಾರೆ. ಏನಂತೇಳಿ ಅವ್ರ ರೈತರ ಏನ್ ಪೊಸಿಷನ್ ಇದ್ದಾರೆ, ಅವ್ರ ಪೊಸಿಷನ್ಗೆ ಯಾವುದೇ ರೀತಿಯಾದ ತೊಂದರೆ ಮಾಡಬಾರ್ದು ಅಂತೇಳಿ ನೀವು ಕೂಡ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ರಿ DC ಅವ್ರಿಗೆ ಮತ್ತೆ SP ಅವ್ರಿಗೆ. ಈಗ ಅವ್ರ ರೈತರೆಲ್ಲ ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಾವ್ ಈ ರೀತಿ ಹೈಕೋರ್ಟ್ ಆರ್ಡರ್ ಪ್ರಕಾರ ನಾವೀಗ ಉಳುಮೆ ಮಾಡ್ಬೇಕು, ಬೆಳೆ ಇಡಬೇಕು ಅಂತ ಕೂಡ ಅವಕಾಶ ಕೊಡ್ತಾ ಇಲ್ಲ. ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿನ RF ಒಂದು ಕಳಿಸಿದ್ರೆ, ಇಲ್ಲ ಸರ್ ನಾವು ಅಪೀಲ್ ಹೋಗಿದ್ವಿ, ಅಪೀಲ್ ಹೋಗೋದ್ರಿಂದ ಅವ್ರಿಗೆ ಅವಕಾಶ ಮಾಡ್ಕೊಡಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಪೀಲ್ ಹೋಗಿದ್ರೆ ಏನ್ ಲೋಯರ್ ಕೋರ್ಟ್ ಆರ್ಡರ್ ಸ್ಟೇ ಮಾಡಿದಾರಾ? ಸ್ಟೇ ಮಾಡಿಲ್ವಲ್ಲ. ರೈತರೆಲ್ಲ ಭಯಭೀತರಾಗ್ಬಿಟ್ಟಿದ್ದಾರೆ ಅಲ್ಲಿ. ಯಾಕಂದ್ರೆ ಇವರು ಸುಮಾರು 180 ಜನ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಪರೇಡ್ ಮಾಡಿ ಆ ಊರಿನಲ್ಲಿ ಅಲ್ಲಿರ್ತಕ್ಕಂಥ ಪ್ರತಿ ಮನೆಯಲ್ಲಿರ್ತಕ್ಕಂಥ ಟ್ರಾಕ್ಟರ್ಸ್ ಎಲ್ಲ ಸೀಸ್ ಮಾಡಿ ಅದೆಲ್ಲ ನಿಮ್ ಗಮನಕ್ಕೆ ಬಂದಿದೆ. ಇದಾಗಿ ಸುಮಾರು ವರ್ಷ ಆಯ್ತು, 1 ವರ್ಷದ ಮೇಲೆ ಆಯ್ತು. FIR ಮಾಡಿದ್ರಲ್ಲ, ಅದ FIR ಮಾಡಿದ್ರು. ಹೌದೌದು, FIR ಮಾಡಿದ್ರು ರೈತರನ್ನ. ಫಾರೆಸ್ಟ್ ಸರ್ ಈಗಾಗಲೇ ಅದನ್ನ ಒತ್ತುವರಿ ತೆರವುಗೊಳಿಸಾಗಿ 3 ವರ್ಷ ಆಗೋಗಿದೆ ಸರ್. ಆಮೇಲೆ ಅದ್ರಲ್ಲಿ ಪ್ಲಾಂಟಿಂಗ್ ಎಲ್ಲ ಆಗಿದೆ ಸರ್. ಅದಕ್ಕೆ ಆಬ್ಜೆಕ್ಷನ್ ಫೈಲ್ ಮಾಡಿದ್ದೀವಿ ಸರ್, ಅದು ಆನ್ಸರ್ ಆಗಲಿ ಸರ್. ಆತರ ಅಲ್ಲ ಸರ್, ರೆಸಲ್ಯೂಷನ್ ಹೋಗಬೇಕು ನೀವು ಅದನ್ನ ಹೇಳಿ. ಆಯ್ತು ಸರ್, ಅದು ನಾನು ಏನ್ ಹೇಳ್ತೀನಿ, ಏನ್ ಲೋಯರ್ ಕೋರ್ಟ್ ಏನ್ ಆದೇಶ ತಹಸೀಲ್ದಾರ್ ಡಿಸ್ಮಿಸ್ ಆಗಿದ್ದಾರೆ ಸರ್. ವಿ ಕ್ಯಾನ್ ನಾಟ್ ಟೇಕ್ ದ ಡಿಸಿಷನ್ ಸರ್. ಅವ್ರನ್ನ ಮತ್ತೆ ವಾಪಸ್ ಕಳ್ಸಕ್ಕೆ 966 ಆಫ್ ರಿಟ್ ಪಿಟಿಷನ್ 2000 ಇದರಲ್ಲಿ ಸರ್ 14 ನಲ್ಲಿ ಸರ್ ಕೋರ್ಟ್ ಆರ್ಡರ್ ಮಾಡಿದೆ ಸರ್. ಲಿಬರ್ಟಿ ಇಸ್ ರಿಸರ್ವ್ ಟು ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಯಾವಾಗ ಆಗಿದ್ದ ಆರ್ಡರ್? ಸರ್ 2023 ಅಲ್ಲಿ ಆಗಿದೆ ಸರ್. 23 ಬಿಡ್ರಿ, ಈಗ ಅವರ ಕೋರ್ಟ್ ರೈತರಿಗೇನು ಸ್ಟೇ ಕೊಟ್ಟಿದೆ ಸರ್. ಇದೊಂದು ಓದ್ಬಿಡ್ತೀನಿ ಸರ್, ಅದ್ರ ಜೊತೆಗೆ ಅದನ್ನು ಓದ್ತೀನಿ ಸರ್. 23 ಒಂದು ನಿಮಿಷ ಪ್ಲೀಸ್. ನೀವು ಹೇಳಿದ್ರಲ್ಲ ಕೇತಗಾರಹಳ್ಳಿ ನಾಗರಾಜು, ದಟ್ ಇಸ್ ದ ಪ್ರಾಬ್ಲಮ್ ಸರ್. ಅವ್ರದ್ದು ಸ್ಕೆಚ್ ಇಲ್ಲ, ಏನು ಇಲ್ಲ ಸರ್. ಅವ್ರ ಪಕ್ಕದಲ್ಲಿ ಇಲ್ಲ ಸರ್. ಆ ತರ ನಮ್ಗೆ ಹಾಗೆ ಅನ್ಸುತ್ತೆ ಸರ್ ಔಟ್ ಸೈಡ್ ಇಂದ. ಬಟ್ ಅವ್ರ ಪೊಸಿಷನ್ ಎಲ್ಲಿದೆ ಅಂತ ಅವ್ರು ಮಾರ್ಕ್ ಮಾಡ್ಕೊಂಡಿಲ್ಲ ಸರ್. ಅದು ಕೋಡಿ ಆಗಿದ್ರೆ ಮಾತ್ರ ಮಾರ್ಕ್ ಆಗುತ್ತೆ ಸರ್. ಕೋಡಿ ಆಗಿದ್ರೆ ನೀವು ಹೋಗಕ್ ಚಾನ್ಸೇ ಇಲ್ಲ ಅಲ್ರಿ ಅಲ್ಲಿ. ಕೋಡಿ ಆಗಿದ್ರೆ ಫಾರೆಸ್ಟ್ ಅಂತ ನಿಮ್ ಕ್ಲೇಮೇ ಇಲ್ಲ ಅಲ್ಲಿ. ಇಲ್ಲ ಸರ್, ನಮ್ಮ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಕೋಡಿ ಮಾಡಿದ್ದಾರೆ ಸರ್. ಯಾರು ಮಾಡಿದ್ರು ಸರ್? ಹಿಂದೆ ಇರೋರು ಮಾಡಿದ್ದಾರೆ ಸರ್. ಸುಮ್ಮನೆ ಹೇಳ್ಬೇಡ್ರಿ. ಪ್ಲಾಂಟೇಶನ್ ಎಲ್ಲ ಮಾಡಾಗಿದೆ ಸರ್. ಯಾರ ಹತ್ರ ಇತ್ತು ಜಾಗ ಫಸ್ಟ್ ಸರ್? ಅದು ಫಾರೆಸ್ಟ್ ಲ್ಯಾಂಡ್ ಸರ್. ನೋಟಿಫಿಕೇಶನ್ ಆಗಿರೋದು ನಮ್ದೇ ಸರ್. ನೋಟಿಫಿಕೇಶನ್ ಆದ್ಮೇಲೆ ನಿಮ್ ಡಾಕ್ಯುಮೆಂಟ್ ಏನಿತ್ತಮ್ಮ ನಿಮ್ಗೆ? ಸರ್ ನೋಟಿಫಿಕೇಶನ್ಸ್ ಇದೆ, ಮ್ಯಾಪ್ಸ್ ಇದೆ ಸರ್. ನೋಟಿಫಿಕೇಶನ್ ಆದ್ಮೇಲೆ ಪೊಲ್ಯೂಷನ್ ಯಾಕೆ ಹೋಗ್ಲಿಲ್ಲ? ನಿಮ್ಗೆ ಯಾಕೆ ನೀವು ಸರ್ ಡಾಕ್ಯುಮೆಂಟ್ ಅದು ಮಾಡ್ಕೊಂಡಿಲ್ಲ? ಅಲ್ಲಿ ತಪ್ಪಾಗಿ ಆಗಿದೆ ಅಂತ ಮಾಡಿದ್ದಾರೆ ಸರ್. ಜಿಲ್ಲೆಯಲ್ಲೆಲ್ಲ ನಿಮಗೆ ನೋಟಿಫಿಕೇಶನ್ ಒಂದೇ ಒಂದು ಪೇಪರ್ ಬಿಟ್ಟು ನಿಮ್ಮ ಹತ್ರ ಏನಿದೆ? ಖಾತಾ ಇದೆಯಾ, ಪಾಣಿ ಇದೆಯಾ, ವಿಶೇಷ ಇದೆಯಾ, ಪೋಷನ್ ಸರ್ ನಮ್ಮ ಹೆಸರು ನೋಟೇಶನ್ ಇದೆ ಸರ್. ಹೌದು ಸರ್. ಹೌದು ಸರ್. ನಿಮ್ಮ ಹೆಸರು ಪಾಣಿ ಇದೆಯಾ? ಹೌದು ಸರ್. ಮತ್ತೆ ರೈತರ ಹೆಸರು ಪಾಣಿ ಹೆಂಗ್ ಬಂತು? ರೆವಿನ್ಯೂನವ್ರು ಹೆಂಗ್ ಮಂಜೂರು ಮಾಡಿದ್ರು? ನಿಮ್ಮ ಹೆಸರಿಗೆ ಯಾವಾಗ ಬಂತು? ಇವ್ರ ಹತ್ರ ಪಾಣಿ ಈ ಸಣ್ಣ ನಿಮ್ಮ ಹೆಸರಿಗೆ